ನಮಸ್ಕಾರ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC 2024ರ ಮೊದಲನೇ ಎಕ್ಸಾಮ್ ಯಾವ ರೀತಿಯಾಗಿ ನಡೆಯುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ನೀಡ್ತಾರೆ, ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ ನೀವು ಪಾಸ್ ಆಗ್ಬೋದಾ, ಹಾಗೂ ಒಂದು ಯಾವ ರೀತಿ ಒಂದು ಅಟ್ಮಾಸ್ಫಿಯರ್ ಇರುತ್ತೆ ಎಕ್ಸಾಮ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಎಕ್ಸಾಮ್ಗೆ ಪ್ರಿಪೇರ್ ನಡೆಸ್ತಾ ಇದ್ದರೆ ದಯವಿಟ್ಟು ಅದೇ ರೀತಿಯಾಗಿ ನಡೆಸಿ. ಒಂದು ವೇಳೆ ಬ್ಲೂ ಪ್ರಿಂಟ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನಿಮಗೆ ಕ್ವಶನ್ ಪೇಪರನ್ನು ರೆಡಿ ಮಾಡಿ ನಿಮಗೆ ಕೊಡ್ಬೋದು. ಹೆಚ್ಚಿನದಾಗಿ ಹೆಚ್ಚು ಚೇಂಜಸ್ ಆಗೋದಿಲ್ಲ, 4ರಿಂದ 5 ಮಾರ್ಕ್ಸ್ಗಳ ಚೇಂಜಸ್ ಆಗಿರ್ಬೋದು ಕ್ವಶನ್ ಪೇಪರ್. ಆದಷ್ಟು ಬ್ಲೂ ಪ್ರಿಂಟನ್ನು ರೆಫರ್ ಮಾಡಿ. ಇದು ಮೊದಲನೇ ಪಾಯಿಂಟ್ ಆಗಿದ್ದರೆ, ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಮ್ ಯಾವ ರೀತಿಯಾಗಿ ಅಂತಂದರೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಅಂದರೆ ಕಷ್ಟ ಇರುತ್ತೋ ಸುಲಭ ಇರುತ್ತೆ. ಸೊ ನಿಮಗೆ ಈ ರೀತಿ ಸ್ಟ್ರಾಟಜಿಯಾಗಿ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿರ್ತಾರೆ. ಯಾವ ರೀತಿಯಾಗಿರುತ್ತೆ ಅಂದರೆ 40% 40-20 ಅಂತಂದರೆ 40% ಈಸಿ ಇರುತ್ತೆ, 40% ಮೀಡಿಯಮ್ ಇರುತ್ತೆ, 20% ಅಪ್ಲಿಕೇಶನ್ ಲೆವೆಲ್ ಅಂತಂದರೆ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಅಂತಂದರೆ 40% ಈಸಿಯಾಗಿರುತ್ತೆ, ಅದನ್ನು ನೀವು ಕವರ್ ಮಾಡ್ಬೋದು, ಓದ್ಕೊಳ್ಬೋದು. 40% ಮೀಡಿಯಮ್ ಆಗಿ ಕ್ವಶನ್ ಇರುತ್ತೆ. ಇನ್ನು 20% ಅಪ್ಲಿಕೇಶನ್ ಲೆವೆಲ್ ಅಂದರೆ ಡಿಫಿಕಲ್ಟಿ ಆಗಿರುತ್ತೆ. ಹೆಚ್ಚಿನದಾಗಿ ಓದಿರುವಂಥ ವಿದ್ಯಾರ್ಥಿಗಳು ಅದನ್ನು ಅಪ್ಲೈ ಮಾಡಿ ಎಕ್ಸಾಮನ್ನು ಬರೀತಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಯಾವುದೇ ಎಕ್ಸಾಮ್ನಲ್ಲಾಗಲಿ ಒಂದು ಚೀಟಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ಒಂದು ಕಾಪಿ ತೆಗೆದುಕೊಂಡು ಹೋಗೋದಾಗಲಿ, ಎಕ್ಸಾಮನ್ನು ಸಿಕ್ಕಿಕೊಂಡು ಬಿದ್ದರೆ ಒಂದು ಸೂಪರ್ವೈಸರ್ ಅಥವಾ ಸ್ಕ್ವಾಡ್ ಹತ್ರ ಸಿಕ್ಕಿಕೊಂಡು ಬಿದ್ದರೆ ನೀವು 3 ವರ್ಷಗಳ ಕಾಲ ಎಕ್ಸಾಮನ್ನು ಬರೆಯದಿರಬೇಕಾಗುತ್ತೆ. ಒಂದು ವೇಳೆ ನೀವು ಎಕ್ಸಾಮ್ನಲ್ಲಿ ಏನೂ ಬರೆಯದೇ ಫೇಲ್ ಆದರೂ ಕೂಡ ಮುಂದಿನ ಸಲ ಒಂದು ಚಾನ್ಸ್ ಇರುತ್ತೆ. ಆ ರೀತಿಯಾಗಿದ್ದರೆ ತೊಂದರೆ ಇಲ್ಲ. ಆದರೆ ನೀವು ಎಕ್ಸಾಮ್ನಲ್ಲಿ ಕಾಪಿ ಹೊಡೆದು ಸಿಕ್ಕಿಕೊಂಡು ಬಿದ್ದರೆ 3 ವರ್ಷಗಳ ಕಾಲ ಡಿಬಾರನ್ನು ಮಾಡ್ತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಇದೊಂದು ಮೇನ್ ಆದ ವಿಚಾರ ಅಂತಲೇ ಹೇಳ್ಬೋದು. ಹಲವಾರು ವಿದ್ಯಾರ್ಥಿಗಳು ಕಾಪಿಯನ್ನು ತೆಗೆದುಕೊಂಡು ಡಿಬಾರ್ ಆಗ್ತೀರಾ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.